6ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಅಧ್ಯಾಯದ ಮುಂದಿನ ಭಾಗವನ್ನು ಕಲಿಯೋಣ. ಈ ಅಧ್ಯಾಯದಲ್ಲಿ ನಾವು ಜಂಕ್ ಫುಡ್, ಹೆಚ್ಚು ಪೌಷ್ಟಿಕ ಆಹಾರ ಮತ್ತು ಆಹಾರದ ಮೈಲುಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಇದುವರೆಗೆ ನಾವು ವಿವಿಧ ರೀತಿಯ ಆಹಾರಗಳು, ಸಮತೋಲಿತ ಆಹಾರ ಮತ್ತು ನಾವು ಸೇವಿಸುವ ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳ ಬಗ್ಗೆ ಕಲಿತಿದ್ದೇವೆ. ಕೆಲವೊಮ್ಮೆ ತರಕಾರಿಗಳಲ್ಲಿರುವ ಪೋಷಕಾಂಶಗಳು ಅಡುಗೆ ಮಾಡುವಾಗ ಅಥವಾ ತೊಳೆಯುವಾಗ ಕಡಿಮೆಯಾಗಬಹುದು. ಆದರೂ ಆರೋಗ್ಯವಾಗಿರಲು ಹಣ್ಣುಗಳು ಮತ್ತು ತರಕಾರಿಗಳನ್ನು ತೊಳೆಯುವುದು ಬಹಳ ಮುಖ್ಯವಾಗಿದೆ. ಈಗ ನಾವು ಇತರ ಅನಾರೋಗ್ಯಕರ ಆಹಾರಗಳ ಬಗ್ಗೆ ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಇವುಗಳಲ್ಲಿ ಯಾವುದು ಹೆಚ್ಚು ರುಚಿಕರವಾದ ಆಯ್ಕೆಯಾಗಿದೆ? ಆಲೂಗಡ್ಡೆಯ ಅಥವಾ ಪ್ಯಾಕ್ ಮಾಡಿದ ಆಲೂಗಡ್ಡೆ ಚಿಪ್ಸಾ? ಇವುಗಳಲ್ಲಿ ಯಾವುದು ಹೆಚ್ಚು ರುಚಿಕರವಾದ ಆಯ್ಕೆಯಾಗಿದೆ? ಮಾವಿನ ಹಣ್ಣ ಅಥವಾ ಬಾಟಲಿಯಲ್ಲಿ ಪ್ಯಾಕ್ ಮಾಡಿದ ಮಾವಿನ ಹಣ್ಣಿನ ಜ್ಯೂಸಾ? ಇವುಗಳಲ್ಲಿ ಯಾವುದು ಹೆಚ್ಚು ರುಚಿಕರವಾದ ಆಯ್ಕೆಯಾಗಿದೆ? ಜೋಳವ ಅಥವಾ ಪ್ಯಾಕ್ ಮಾಡಿದ ಕಾರ್ನ್ ಫ್ಲೇಕ್ಸ್ಗಳ? ಅನೇಕ ಜನರು ಪ್ಯಾಕ್ ಮಾಡಿದ ಅಥವಾ ಬಾಟಲಿಯಲ್ಲಿ ಇರುವ ಆಯ್ಕೆಯನ್ನು ಹೆಚ್ಚು ರುಚಿಕರವಾದದ್ದು ಎಂದು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಆದರೆ ಯಾವುದು ಹೆಚ್ಚು ಆರೋಗ್ಯಕರ ಎಂದು ಕಂಡುಹಿಡಿಯೋಣ. ಸುನೀತಾಗೆ ಸರಿಯಾದ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತೊಂದರೆಯಾಗುತ್ತಿದೆ. ಹೆಚ್ಚಿನ ಪೌಷ್ಟಿಕಾಂಶ ಮೌಲ್ಯವನ್ನು ಹೊಂದಿರುವ ಆಯ್ಕೆಯನ್ನು ಆರಿಸುವ ಮೂಲಕ ಅವಳು ನಿರ್ಧರಿಸಲು ಸಹಾಯ ಮಾಡಿ. ತಾಜಾ ಸೇಬು 100 ಗ್ರಾಂ ಹಾಗೂ ಪ್ಯಾಕ್ ಮಾಡಿದ ಸೇಬಿನ ಜ್ಯೂಸು 100 ಗ್ರಾಂ. ಎರಡರಲ್ಲೂ ಇರುವ ಪೋಷಕಾಂಶಗಳ ಪ್ರಮಾಣವನ್ನು ಹೋಲಿಸಿ ನೋಡಿ. ತಾಜಾ ಸೇಬಿನಲ್ಲಿ ಕಾರ್ಬೋಹೈಡ್ರೇಟುಗಳು 14 ಗ್ರಾಂ ಇದ್ದರೆ ಪ್ಯಾಕ್ ಮಾಡಿದ ಸೇಬಿನ ಜ್ಯೂಸಿನಲ್ಲಿ ಕಾರ್ಬೋಹೈಡ್ರೇಟುಗಳು 11 ಗ್ರಾಂ ಇದೆ. ಇನ್ನು ಪ್ರೋಟೀನನ್ನು ಹೋಲಿಸಿದಾಗ ತಾಜಾ ಸೇಬಿನಲ್ಲಿ 2.4 ಗ್ರಾಂ ಇದ್ದರೆ ಪ್ಯಾಕ್ ಮಾಡಿದ ಸೇಬಿನ ಜ್ಯೂಸಿನಲ್ಲಿ ಪ್ರೋಟೀನು 0.2 ಗ್ರಾಂ. ಈಗ ಪೂರ್ಣ ಗೋಧಿ ಮತ್ತು ಪ್ಯಾಕ್ ಮಾಡಿದ ಗೋಧಿ ನೂಡಲ್ಸ್ ಪ್ರತಿ 100 ಗ್ರಾಮಿನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನುಗಳನ್ನು ಹೋಲಿಸಿ ನೋಡಿ. ಪೂರ್ಣ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ನ ಪ್ರಮಾಣ ಹೆಚ್ಚಿದ್ದರೆ ಪ್ಯಾಕ್ ಮಾಡಿದ ಗೋಧಿ ನೂಡಲ್ಸಲ್ಲಿ ಇವುಗಳ ಪ್ರಮಾಣ ಕಡಿಮೆ ಇದೆ. ಅದೇ ರೀತಿ ನಾವು ಪೂರ್ಣ ಗೋಧಿ ಹಾಗೂ ಪ್ಯಾಕ್ ಮಾಡಿದ ಬಿಸ್ಕತ್ ಪ್ರತಿ 100 ಗ್ರಾಮಿಗೆ ಹೋಲಿಸಿದಾಗ ಇಲ್ಲಿ ಕೂಡ ಪೂರ್ಣ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಹಾಗೂ ಪ್ರೋಟೀನುಗಳು ಹೆಚ್ಚಿವೆ. ಈಗ ತಾಜಾ ತೆಂಗಿನಕಾಯಿ ಹಾಗೂ ಪ್ಯಾಕ್ ಮಾಡಿದ ತೆಂಗಿನಕಾಯಿ ಹಾಲನ್ನು ಪ್ರತಿ 100 ಗ್ರಾಮಿಗೆ ಹೋಲಿಸಿದಾಗ ತಾಜಾ ತೆಂಗಿನಕಾಯಿಯಲ್ಲಿ ಕಾರ್ಬೋಹೈಡ್ರೇಟ್ 15 ಗ್ರಾಂ ಇದ್ದರೆ ಪ್ಯಾಕ್ ಮಾಡಿದ ತೆಂಗಿನಕಾಯಿ ಹಾಲಿನಲ್ಲಿ ಕಾರ್ಬೋಹೈಡ್ರೇಟುಗಳು 6 ಗ್ರಾಂ ಮಾತ್ರ ಇರುತ್ತವೆ. ಪ್ರೋಟೀನು ತಾಜಾ ತೆಂಗಿನಕಾಯಿಯಲ್ಲಿ 3.3 ಗ್ರಾಂ ಇದ್ದರೆ ಪ್ಯಾಕ್ ಮಾಡಿದ ತೆಂಗಿನಕಾಯಿ ಹಾಲಿನಲ್ಲಿ ಪ್ರೋಟೀನು 2.3 ಗ್ರಾಂ ಇರುತ್ತದೆ. ಪ್ಯಾಕ್ ಮಾಡಿದ ತೆಂಗಿನಕಾಯಿ ಹಾಲಿನಲ್ಲಿ ಪೋಷಕಾಂಶಗಳು ತಾಜಾ ತೆಂಗಿನಕಾಯಿಗೆ ಹೋಲಿಸಿದಾಗ ಕಡಿಮೆ ಇದೆ. ಈ ಚಟುವಟಿಕೆಯಿಂದ ನೀವು ಏನನ್ನು ಕಲಿತಿದ್ದೀರಿ? ಪ್ಯಾಕ್ ಮಾಡಿದ ಆಹಾರಕ್ಕಿಂತ ತಾಜಾ ಆಹಾರವು ಪ್ರೋಟೀನ್, ಕಾರ್ಬೋಹೈಡ್ರೇಟುಗಳು ಅಥವಾ ನಾರು ಪದಾರ್ಥಗಳಂತಹ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಪ್ಯಾಕ್ ಮಾಡಿದ ಆಹಾರವನ್ನು ಅಸ್ವಾಸ್ಥ್ಯ ಆಹಾರ ಅಥವಾ ಜಂಕ್ ಫುಡ್ ಎಂದು ಕರೆಯುತ್ತಾರೆ ಮತ್ತು ಅವು ಆರೋಗ್ಯಕರವಲ್ಲದ ಕಾರಣ ಅವುಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯಕರ ದೇಹವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಪ್ಯಾಕ್ ಮಾಡಲಾದ ಪಾನೀಯಗಳು ಮತ್ತು ಆಹಾರಗಳು ಸಂರಕ್ಷಕಗಳು ಎಂದು ಕರೆಯಲ್ಪಡುವ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳನ್ನು ಹೊಂದಿರುತ್ತವೆ. ಇವು ಉತ್ಪನ್ನಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಲು ಮತ್ತು ಅವು ಹಾಳಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮಗಿದು ಗೊತ್ತೇ? ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ
ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸುವ ಸರ್ಕಾರಿ ಸಂಸ್ಥೆಯಾಗಿದ್ದು, ಇದು ಆಹಾರ ಪದಾರ್ಥಗಳು ಅದರ ಮುಖಪುಟದಲ್ಲಿ ಪೋಷಕಾಂಶಗಳ ಮಾಹಿತಿಯನ್ನು ಪ್ರದರ್ಶಿಸಬೇಕೆಂದು ಒತ್ತಾಯಿಸುತ್ತದೆ. ನೀವು ಆಹಾರದ ಪ್ಯಾಕೆಟ್ಟುಗಳನ್ನು ಸರಿಯಾಗಿ ಗಮನಿಸಿ ನೋಡಿದರೆ ಇಲ್ಲಿ ಇಂತಹ ಸಂಕೇತಗಳನ್ನು ನೀವು ನೋಡಿರಬಹುದು. ಸಿರಿಧಾನ್ಯಗಳು. ರುಕ್ಮಿಣಿ ಉತ್ತರ ಕರ್ನಾಟಕದ ರೈತೆ. ಈ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದಿಲ್ಲ ಮತ್ತು ಫಲವತ್ತಾದ ಮಣ್ಣು ಕೂಡ ಇರುವುದಿಲ್ಲ. ಈ ಚಿತ್ರದಲ್ಲಿ ಕೊಟ್ಟಿರುವಂತಹ 2 ಬೆಳೆಗಳಲ್ಲಿ ಯಾವ ಬೆಳೆಗಳನ್ನು ಅವಳು ಬೆಳೆಸಬಹುದು ಎಂದು ನಿರ್ಧರಿಸಿ. ಇಲ್ಲಿ 1ನೇ ಬೆಳೆಯು ಕರ್ನಾಟಕದ ಹವಾಮಾನ, ತಾಪಮಾನ ಮತ್ತು ಮಣ್ಣಿಗೆ ತುಂಬ ಸೂಕ್ತವಾಗಿದೆ. ಇದಕ್ಕೆ ಹೆಚ್ಚಿನ ನೀರು ಅಗತ್ಯವಿಲ್ಲ. 2ನೇ ಬೆಳೆಗೆ ಇಲ್ಲಿ ಕರ್ನಾಟಕದ ಮಣ್ಣು ಮತ್ತು ಹವಾಮಾನಕ್ಕೆ ಇದು ಹೆಚ್ಚು ಸೂಕ್ತವಾಗಿಲ್ಲ, ಯಾಕೆಂದರೆ ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರಿನ ಅಗತ್ಯವಿದೆ. ಅಂದರೆ ಈ ರುಕ್ಮಿಣಿಯ ಪ್ರದೇಶಕ್ಕೆ ಹೋಲಿಸಿದಾಗ ರುಕ್ಮಿಣಿ 1ನೇ ಬೆಳೆಯನ್ನು ಬೆಳೆಯಬೇಕು, ಏಕೆಂದರೆ ಅದು ಅವಳ ಪ್ರದೇಶದಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ಇದಕ್ಕೆ ಹೆಚ್ಚಿನ ನೀರು ಕೂಡ ಅಗತ್ಯವಿಲ್ಲ. ರುಕ್ಮಿಣಿಯ ಪ್ರದೇಶದಲ್ಲಿ ಮಳೆ ಕಡಿಮೆ ಬೀಳುವ ಕಾರಣ ಈ ಮಳೆ ನೀರಿನ ಪ್ರಮಾಣ ಕಡಿಮೆ ಅಗತ್ಯವಿರುವಂತಹ ಬೆಳೆಯನ್ನು ಅವಳು ಬೆಳೆಯಬೇಕು. ಈ 1ನೇ ಬೆಳೆ ಮತ್ತು 2ನೇ ಬೆಳೆ ಯಾವುದೆಂದು ನೀವು ಚಿತ್ರ ನೋಡಿ ಊಹಿಸಬಲ್ಲಿರಾ? ಇಲ್ಲಿ 1ನೇ ಬೆಳೆಯು ಜೋಳ, ಸಿರಿಧಾನ್ಯವಾಗಿದ್ದು 2ನೇ ಬೆಳೆಯು ಭತ್ತ. ಈಗ ರುಕ್ಮಿಣಿ ಯಾವ ಬೆಳೆಯನ್ನು ಬೆಳೆಯಲು ನಿರ್ಧರಿಸಿದಳು? ರುಕ್ಮಿಣಿಗೆ ಸಿರಿಧಾನ್ಯಗಳನ್ನು ಬೆಳೆಸುವುದು ಸುಲಭ ಮತ್ತು ಅದು ಕಡಿಮೆ ವೆಚ್ಚದ್ದು ಎಂದು ತಿಳಿದಿತ್ತು. ಆದರೆ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯಗಳಿಗೆ ಬೇಡಿಕೆ ಇಲ್ಲ ಎಂಬುದನ್ನು ಅರಿತುಕೊಂಡ ಕಾರಣ ಅವಳು ಭತ್ತವನ್ನು ಬೆಳೆಯಲು ನಿರ್ಧರಿಸಿದಳು. ಅವಳು ಸಿರಿಧಾನ್ಯಗಳನ್ನು ಬೆಳೆದಿದ್ದರೆ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ತುಂಬ ಕಷ್ಟವಾಗುತ್ತಿತ್ತು. ಸಾಂಪ್ರದಾಯಿಕವಾಗಿ ಸಿರಿಧಾನ್ಯಗಳು ಅಂದರೆ ಜೋಳ, ಸಜ್ಜೆ, ರಾಗಿ ಇವುಗಳೆಲ್ಲ ಹಲವು ವರ್ಷಗಳ ಹಿಂದೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬೆಳೆಸಿ ತಿನ್ನಲಾಗುತ್ತಿತ್ತು. ಆದರೆ ಇತ್ತೀಚಿನ ಕಾಲದಲ್ಲಿ ಭತ್ತಕ್ಕೆ ಹೆಚ್ಚಿದ ಬೇಡಿಕೆಯಿಂದ ಸಿರಿಧಾನ್ಯಗಳ ಬೆಳೆಗಾರಿಕೆ ಕಡಿಮೆಯಾಗಿದೆ. ನಾವು ಸಿರಿಧಾನ್ಯಗಳನ್ನು ಏಕೆ ತಿನ್ನಬೇಕು? ಸಿರಿಧಾನ್ಯಗಳಲ್ಲಿ ಅತ್ಯಧಿಕ ಪೌಷ್ಟಿಕ ಮೌಲ್ಯ ಅಂದರೆ ವಿಟಮಿನ್ಗಳು, ಖನಿಜಗಳು ಮತ್ತು ನಾರು ಪದಾರ್ಥಗಳು ಇರುತ್ತವೆ. ಅವುಗಳನ್ನು ಬರಪೀಡಿತ ಪ್ರದೇಶಗಳಲ್ಲಿಯೂ ಮತ್ತು ವಿವಿಧ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳೆಯಬಹುದು. ಅವು ವಿಭಿನ್ನ ಹವಾಮಾನಗಳಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಅವುಗಳಿಗೆ ಕೀಟನಾಶಕಗಳು ಅಥವಾ ರಾಸಾಯನಿಕ ಗೊಬ್ಬರಗಳ ಅಗತ್ಯವಿಲ್ಲ. ಆಹಾರ ಮೈಲುಗಳು. ನೀವು ಸೇವಿಸುವ ಅನ್ನ ನಿಮ್ಮ ತಟ್ಟೆಗೆ ಹೇಗೆ ಬರುತ್ತದೆ ಎಂದು ಯೋಚಿಸಿದ್ದೀರಾ? ಅಕ್ಕಿಯು ಭತ್ತದ ಗದ್ದೆಯಿಂದ ಆರಂಭಿಸಿ ಅಕ್ಕಿಯನ್ನು ಸಂಸ್ಕರಿಸುವುದು, ಸಂಗ್ರಹಿಸುವುದು, ಪ್ಯಾಕ್ ಮಾಡುವುದು ಮತ್ತು ಸಾಗಣೆ ಮಾಡುವುದರ ಮೂಲಕ ಅದು ನಿಮ್ಮ ತಟ್ಟೆಗೆ ತಲುಪುವವರೆಗೆ ಪ್ರಯಾಣಿಸುವ ದೂರವನ್ನು ಆಹಾರ ಮೈಲುಗಳು ಎಂದು ಕರೆಯುತ್ತಾರೆ. ಆಹಾರ ಮೈಲುಗಳು ಏಕೆ ಮುಖ್ಯ? ಆಹಾರ ಮೈಲುಗಳು ಮತ್ತು ನಮ್ಮ ಆಹಾರ ಎಷ್ಟು ದೂರ ಪ್ರಯಾಣಿಸುತ್ತದೆ ಎಂಬುದನ್ನು ಗಮನಿಸುವ ಮೂಲಕ ನಾವು ಆಹಾರ ಮೈಲುಗಳನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಸಾಗಬಹುದು. ಇದರಿಂದ ಪರಿಸರದ ಮೇಲೆ ಒಳ್ಳೆಯ ಪರಿಣಾಮ ಬೀರುವ ಇನ್ನಿತರ ಬದಲಾವಣೆಗಳನ್ನು ತರಬಹುದು. ಈ ಆಹಾರ ಸಾಗಣೆಯ ಸಮಯದಲ್ಲಿ ಉಂಟಾಗುವ ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬಹುದು. ನಾವು ಸ್ಥಳೀಯ ರೈತರಿಗೆ ಬೆಂಬಲ ನೀಡಲು ಸಹಾಯ ಮಾಡಬಹುದು. ಅಂದರೆ ಆಹಾರವು ತಾಜಾವಾಗಿರುತ್ತದೆ ಮತ್ತು ಹೆಚ್ಚು ಆರೋಗ್ಯಕರವಾಗಿರುತ್ತದೆ. ನಮ್ಮ ಊಟದ ಕೊನೆಯಲ್ಲಿ ನಾವು ವ್ಯರ್ಥ ಮಾಡುವ ಆಹಾರವನ್ನು ಕಡಿಮೆ ಮಾಡಬಹುದು. ನಿಮಗಿದು ಗೊತ್ತೇ? ಭಾರತದಲ್ಲಿ ವಾರ್ಷಿಕವಾಗಿ ವ್ಯರ್ಥವಾಗುವ ಆಹಾರದ ಪ್ರಮಾಣವು ಇಡೀ ಯುನೈಟೆಡ್ ಕಿಂಗ್ಡಮ್ ಸೇವಿಸುವ ಆಹಾರದ ಪ್ರಮಾಣಕ್ಕೆ ಸಮಾನವಾಗಿರುತ್ತದಂತೆ. ಇದರರ್ಥ ನಮ್ಮ ದೇಶದಲ್ಲಿ ನಾವು ವ್ಯರ್ಥ ಮಾಡುವ ಆಹಾರದ ಪ್ರಮಾಣವು ಇನ್ನೊಂದು ದೇಶದ ಇಡೀ ಜನಸಂಖ್ಯೆಗೆ ಆಹಾರವನ್ನು ನೀಡಬಹುದು. ಇದು ಕೇವಲ ಭಾರತದ ಸಮಸ್ಯೆಯಲ್ಲ, ಪ್ರಪಂಚದಾದ್ಯಂತ ಉತ್ಪಾದಿಸುವ ಆಹಾರದ ಸುಮಾರು 50% ವ್ಯರ್ಥವಾಗುತ್ತಿದೆ. ಪೋಸ್ಟರ್ ತಯಾರಿಕೆ.
ನೀವು ಆಹಾರ ವ್ಯರ್ಥತೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡಲು ಏನು ಮಾಡಬಹುದು? ನಿಮ್ಮ ಆಲೋಚನೆಗಳೊಂದಿಗೆ ತರಗತಿಗಾಗಿ ಒಂದು ಪೋಸ್ಟರ್ ತಯಾರಿಸಿ. ನಾವು ಆದಷ್ಟು ಆಹಾರವನ್ನು ಕಡಿಮೆ ವ್ಯರ್ಥ ಮಾಡಬೇಕು. ಆಹಾರ ವ್ಯರ್ಥ ಮಾಡದೆ ಉಳಿಸಲು ನಾವು ಆಲೋಚನೆ ಮಾಡುವುದು ಅಗತ್ಯವಾಗಿದೆ. ಧನ್ಯವಾದಗಳು.